ಮುಗಿಯದ ಬಂಧನ ಭಾಗ 56. ಅಶ್ವಿನಿ ಪವಿತ್ರಾಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ದೃಢವಾಗಿ ಮುಂದುವರಿಸಿದ್ಲು. ಮಿಸ್ ಪವಿತ್ರ, ನನ್ನ ಮತ್ತು ಸುಹಾಸ್ ನಡುವಿನ ವಿಷಯಕ್ಕೂ ನಿಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಇದು ಸಂಪೂರ್ಣವಾಗಿ ನನ್ನ ವೈಯಕ್ತಿಕ ವಿಚಾರ. ಅದು ಕಳೆದು ಹೋದ ಘಟನೆ ಮತ್ತು ಅದರಲ್ಲಿ ಮೂಗು ತೂರಿಸುವಂತಹ ಯಾವುದೇ ಹಸ್ತಕ್ಷೇಪ ಮಾಡುವ ಯಾವುದೇ ಹಕ್ಕು ನಿಮಗಿಲ್ಲ. ಅದಕ್ಕೂ ಹೆಚ್ಚಿನದಾಗಿ ನೀವು ನಮಗೆ ಏನೂ ಆಗಬೇಕಾಗಿಲ್ಲ. ಇಂತಹ ದೊಡ್ಡ ಶ್ರೀಮಂತ ಕುಟುಂಬದ ಮಹಿಳೆಯಾಗಿ ನೀವೇ ಇತರರ ವೈಯಕ್ತಿಕ ಸಣ್ಣ ವ್ಯವಹಾರಗಳಲ್ಲಿ ಈ ರೀತಿ ಅಸಭ್ಯವಾಗಿ ಮಾತಾಡುವುದು ನಿಮಗೆ ಶೋಭೆ ತರುವುದಿಲ್ಲ, ಜೊತೆಗೆ ನಿಮ್ಮ ಕುಟುಂಬದವರಿಗೂ ಕೂಡ ಅಗೌರವ. ಅಶ್ವಿನಿಯ ಕಠಿಣ ಸತ್ಯದ ಮಾತುಗಳು ಪವಿತ್ರಾಳ ಬಾಯನ್ನ ತಕ್ಷಣವೇ ಮುಚ್ಚಿಸಿದ್ವು. ಅವಳು ಇನ್ನು ಮುಂದೆ ಏನಾದರೂ ವಾದಿಸಿದರೆ ತಾನೇ ಅನಾಗರಿಕಳು ಎಂಬುದು ಸಾಬೀತಾಗ್ತದೆ ಅನ್ನೋ ಭಯ ಅವಳಲ್ಲಿ ಮೂಡೋಕೆ ಶುರುವಾಗುತ್ತೆ. ಅಶ್ವಿನಿ ತಕ್ಷಣವೇ ತನ್ನ ದೃಷ್ಟಿಯನ್ನು ಗಂಭೀರಗೊಳಿಸಿ, ನಿಜ ಹೇಳಬೇಕಂದ್ರೆ ನೀವು ನನಗೆ ಸಂಪೂರ್ಣ ಅಪರಿಚಿತರು. ಹೆಚ್ಚೆಂದರೆ ನನ್ನ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಯ ಕುಟುಂಬದ ಒಬ್ಬ ಸದಸ್ಯರು ಅಷ್ಟೇ. ಹಾಗಾಗಿ ಇನ್ನು ಮುಂದೆ ನನ್ನ ವೈಯಕ್ತಿಕ ವಿಚಾರದ ಬಗ್ಗೆ ದಯವಿಟ್ಟು ಮಾತಾಡಲಿಕ್ಕೆ ಹೋಗಬೇಡಿ. ಕಣ್ಣು ಮುಚ್ಚಿಕೊಂಡು ಪ್ರಶ್ನಿಸುವ ಧೈರ್ಯ ಮಾಡಬೇಡಿ ಎಂದು ಕಟ್ಟುನಿಟ್ಟಾಗಿ ಎಚ್ಚರಿಸಿದ್ಲು. ಪವಿತ್ರ ಕೋಪದಿಂದ ಮತ್ತೇನಾದರೂ ಪ್ರತಿಕ್ರಿಯಿಸೋ ಮೊದಲೇ ಅಶ್ವಿನಿ ಜಯಂತ್ಗೆ ವಿನಯದಿಂದ ವಿದಾಯ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಪವಿತ್ರ ಅಶ್ವಿನಿಯ ನಿರ್ಗಮನವನ್ನು ನೋಡಿ ಕೋಪದಿಂದ ಅಲ್ಲು ಕಡಿತಾ ಇದ್ಲು. ಅವಳು ಕಾವ್ಯ ಮತ್ತು ಸುಹಾಸ್ನ ಹಲವು ವರ್ಷಗಳಿಂದ ಒಟ್ಟಿಗೆ ನೋಡಿದ್ಲು. ಈ ಅಶ್ವಿನಿ ಮಧ್ಯದಲ್ಲಿ ಬರೆದಿದ್ರೆ ಸುಹಾಸ್ ಮತ್ತು ಕಾವ್ಯ ಎಂದೋ ಮದುವೆಯಾಗಿ ಸಂತೋಷವಾಗಿರ್ತಿದ್ರು. ಈಗ ಈ ಮಹಿಳೆ ಹಿಂತಿರುಗಿ ಸುಹಾಸ್ನ ಗಮನವನ್ನು ತನ್ನತ್ತ ಸೆಳೀತಾ ಇದ್ದಾಳೆ. ಅದೂ ಅಲ್ಲದೆ ಎಷ್ಟು ದುರಹಂಕಾರದಿಂದ ವರ್ತಿಸ್ತಿದ್ದಾಳೆ. ಕಾವ್ಯ ತನ್ನ ಅಜ್ಜನನ್ನು ಇಷ್ಟು ವರ್ಷಗಳಿಂದ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಆ ಅಶ್ವಿನಿ ರಾಜಾರತ್ನಂ ಕುಟುಂಬದ ಶಾಂತಿಯನ್ನೇ ಹಾಳು ಮಾಡೋಕೆ ಬಂದಿದ್ದಾಳೆ ಅಂತ ಮನಸ್ಸಿನಲ್ಲೇ ಉರಿದುಕೊಂಬಿಟ್ಲು. ಪವಿತ್ರಾಳ ಮುಖದಲ್ಲಿದ್ದಂತಹ ಆ ಅತಿಯಾದ ಕೋಪ, ಕ್ರೋಧವನ್ನು ಕಂಡಂತಹ ಜಯಂತ್ ಅವಳತ್ತ ಅಸಮಾಧಾನದಿಂದ ದೃಷ್ಟಿ ಬೀರಿ ತಕ್ಷಣವೇ ಅಶ್ವಿನಿಯನ್ನು ಹಿಂಬಾಲಿಸಿ ಹೊರಗೆ ಓಡ್ತಾನೆ. ಡಾಕ್ಟರ್, ಡಾಕ್ಟರ್ ಅಶ್ವಿನಿ ಅವನ ಕರೆಯುವ ಧ್ವನಿ ಕೇಳಿ ಅಶ್ವಿನಿ ತನ್ನ ಹೆಜ್ಜೆಯನ್ನು ನಿಲ್ಲಿಸಿ ತಿರುಗಿ ನೋಡ್ತಾಳೆ. ಜಯಂತ್ ತನ್ನ ಕಡೆಗೆ ಧಾವಿಸಿ ಬರುತ್ತಿರುವುದನ್ನು ಕಂಡ ಅವಳು ಗೊಂದಲದಿಂದ, ಏನಾಯಿತು ಜಯಂತ್ ಅಂತ ಕೇಳಿದ್ಲು. ಡಾಕ್ಟರ್, ನನ್ನ ತಂಗಿ ಪವಿತ್ರ ಪರವಾಗಿ ನಾನು ನಿಮ್ಮಲ್ಲಿ ದಯವಿಟ್ಟು ಮನಸ್ಪೂರ್ವಕವಾಗಿ ಕ್ಷಮೆ ಕೇಳೋಕೆ ಬಂದಿದ್ದೀನಿ. ಅವಳಿಗೆ ಇತ್ತೀಚೆಗೆ ಏನಾಗಿದೆ ಅಂತ ನಿಜವಾಗ್ಲೂ ನಂಗೆ ತಿಳಿತಾ ಇಲ್ಲ. ತೀರಾ ಸುಲಭವಾಗಿ ಕಿರಿಕಿರಿಗೊಳ್ತಾಳೆ ಮತ್ತು ತುಂಬ ಚೆನ್ನಾಗಿ ಎಷ್ಟು ಈಸಿಯಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾಳೆ. ಯಾರ ಬಳಿಯೂ ಹೀಗೆ ಗೌರವವಿಲ್ಲದೆ ಮಾತಾಡ್ತಾನೆ ಇದ್ದಾಳೆ. ದಯವಿಟ್ಟು ಅವಳು ಹಾಡಿದ ಪ್ರತಿಯೊಂದು ಮಾತುಗಳನ್ನು ಮನಸ್ಸಿಗೆ ಹಚ್ಕೊಳ್ಬೇಡಿ, ಪ್ರತಿಯೊಂದು ಮಾತಿಗೂ ಕ್ಷಮೆ ಕೇಳ್ತೀನಿ ಅಂತ ಜಯಂತು ನಮ್ರತೆಯಿಂದ ವಿನಂತಿಸ್ಕೊಳ್ತಾನೆ. ಅಶ್ವಿನಿ ಪ್ರಬುದ್ಧತೆಯಿಂದ ಮುಗುಳ್ನಕ್ಕದ್ಲು. ನೀವೇನು ಚಿಂತಿಸಬೇಡಿ ಜಯಂತ್, ನಾನೇನು ಕೋಪಗೊಂಡಿಲ್ಲ. ಯಾರೋ ಹಾಡಿದ ಕಟು ಮಾತುಗಳಿಗಾಗಿ ನಾನು ಹಿರಿಯ ರಾಜಾರತ್ನಂ ಅವರಿಗೆ ನೀಡುತ್ತಿರುವ ಚಿಕಿತ್ಸೆಯನ್ನು ಖಂಡಿತ ಎಂದಿಗೂ ನಿಲ್ಲಿಸೋದೇ ಇಲ್ಲ. ಅಯ್ಯೋ, ನಾನು ಆ ಉದ್ದೇಶದಿಂದ ಹೇಳಿಲ್ಲ ಅಶ್ವಿನಿ ಅಂತ ಜಯಂತ್ ಸ್ವಲ್ಪ ಸಂಕೋಚದಿಂದನೇ ಹೇಳ್ತಾನೆ. ಅವನು ಅಶ್ವಿನಿಯನ್ನು ಒಬ್ಬ ವೈದ್ಯೆಯಾಗಿ ತೀವ್ರವಾಗಿ ಗೌರವಿಸ್ತಿದ್ದನು ಮತ್ತು ಅವಳು ತನಗೆ ಒಬ್ಬ ಒಳ್ಳೆಯ ಆಪ್ತ ಸ್ನೇಹಿತೆಯಾಗಬಹುದು ಅಂತ ಕೂಡ ಭಾವಿಸಿದ್ದನು. ಆದರೆ ಅವನು ಏನೇ ಹೇಳಿದ್ರೂ ಅಶ್ವಿನಿ ಯಾವಾಗಲೂ ಸಂಭಾಷಣೆಯನ್ನು ಹಿರಿಯ ವೈದ್ಯಕೀಯ ಉಪಚಾರಕ್ಕೆ ಮಾತ್ರ ಸೀಮಿತಗೊಳಿಸ್ತಾ ಇದ್ಲು. ಈಗ ಮತ್ತಷ್ಟು ಮಾತನಾಡುವ ಮನಸ್ಥಿತಿಯಲ್ಲಿ ಇಲ್ಲದ ಅಶ್ವಿನಿ, ಇನ್ನೇನಾದರೂ ಇದೆಯೇ ಜಯಂತ್ ಅಂತ ನಯವಾಗಿಯೇ ಕೇಳ್ತಾಳೆ. ಅವಳನ್ನು ಅನಗತ್ಯವಾಗಿ ತಡೆಯುವುದು ಅಸಭ್ಯವಾಗ್ತದೆ ಅಂತ ಗ್ರಹಿಸಿರುವಂತಹ ಜಯಂತು, ಅಷ್ಟೇ ಡಾಕ್ಟರ್, ನೀವು ಹೊರಡಬಹುದು ಅಂತ ಹೇಳ್ತಾನೆ. ಅಶ್ವಿನಿ ಸೌಜನ್ಯದಿಂದ ತಲೆಯಾಡಿಸಿ ಕಾರನ್ನು ಹತ್ತಿ ಅಲ್ಲಿಂದ ತೆರಳುತ್ತಾಳೆ. ಅಶ್ವಿನಿ ತನ್ನ ಕಾರ್ನಲ್ಲಿ ಹೊರಟು ಹೋಗುವುದನ್ನು ನೋಡಿದ ನಂತರ ಜಯಂತ್ ಕೋಪ ಮತ್ತು ಕಿರಿಕಿರಿಯಿಂದ ರಾಜಾರತ್ನಂ ಭವನದೊಳಗೆ ಹಿಂತಿರುಗ್ತಾನೆ. ಲಿವಿಂಗ್ ರೂಮ್ನ ಸೋಫಾದಲ್ಲಿ ಕುಳಿತು ಅಹಂಕಾರದ ಮುಖದಿಂದ ಕಾಫಿಯನ್ನು ಎಷ್ಟು ಖುಷಿಯಾಗಿ ಕುಡಿತಿರೋ ಪವಿತ್ರ ತನ್ನ ಒಂದು ಕಣ್ಣಿನಿಂದ ಜಯಂತ್ನಂತ ದೃಷ್ಟಿ ಹಾಯಿಸ್ತಾ ಇದ್ದಾಳೆ. ತಕ್ಷಣವೇ ಅಲಕ್ಷ್ಯದಿಂದ ಮುಖವನ್ನು ತಿರುಗಿಸ್ಕೊಂಡ್ಳು. ಅವಳ ಅಸಭ್ಯ ಪ್ರತಿಕ್ರಿಯೆಯನ್ನು ಕಂಡ ಜಯಂತ್ನ ಮುಖ ಕೋಪದಿಂದ ಮತ್ತೆ ರಂಗಾಗಿ ಹೋಯಿತು. ಪವಿತ್ರ, ನೀನು ಯಾಕೆ ಈ ರೀತಿ ಅಸಹ್ಯವಾಗಿ ವರ್ತಿಸ್ತಿದ್ಯಾ? ಈಗೀಗ ನಿನಗೆ ಏನಾಗಿದೆ? ಅದರಲ್ಲೂ ಡಾಕ್ಟರ್ ಅಶ್ವಿನಿಗೆ ಏನು ಕೆಡುಕು ಮಾಡಿದ್ದಾರೆ ಅಂತ ಅವರನ್ನು ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ಯಾ? ಅವಳ ಮೇಲೆ ನಿನಗೆ ಇಷ್ಟೊಂದು ದ್ವೇಷನಾ? ಅವಳು ನಮ್ಮ ಅಜ್ಜನ ಪ್ರಾಣ ಉಳಿಸಿದ ಹೆಣ್ಣು ಮಗಳು ಅನ್ನೋದನ್ನು ನೀನು ಮರಿಬೇಡ ಅಂತ ಗದರಿಸ್ತಾನೆ. ಪವಿತ್ರ ಜಯಂತ್ನ ಕಡೆಗೆ ಅಸಮಾಧಾನದಿಂದ ನೋಡಿ ವಾದಿಸುತ್ತಾ ಹೇಳಿದ್ಲು. ಅವಳು ನಮ್ಮ ಅಜ್ಜನನ್ನು ಉಚಿತವಾಗಿ ಏನೂ ಉಳಿಸಿಲ್ಲ ಜಯಂತ್. ಯಾಕೆ ನೀನು ಇಷ್ಟೊಂದು ಓವರಾಗಾಡ್ತಿದ್ಯಾ?
ನಾವು ಅವಳಿಗೆ ತಕ್ಕ ಚಿಕಿತ್ಸಾ ಶುಲ್ಕ ಕೂಡ ನೀಡ್ತಿದ್ವಿ. ಅವಳು ಒಬ್ಬ ಡಾಕ್ಟರ್ ಆಗಿ ಇದನ್ನು ಮಾಡೋದವಳ ಕರ್ತವ್ಯ ಕೂಡ. ಇದು ಕೇವಲ ಒಂದು ವ್ಯಾಪಾರ ಇದ್ದಂಗೆ. ನೀನು ಅವಳಿಗೆ ನಾನೇನು ಋಣಿಯಾಗಿದ್ದೀನಿ ಎಂಬಂತೆ ಮಾತಾಡ್ತಿದೆಯಲ್ಲ. ಅಷ್ಟಕ್ಕೆ ನಿಲ್ಲಿಸದ ಅವಳು ಮತ್ತಷ್ಟು ಕಿಚ್ಚಾಯಿಸುತ್ತಾ, ಜಯಂತ್, ನೀನು ಯಾಕೆ ಆ ಮಹಿಳೆಯ ಪರವಾಗಿ ಹೀಗೆ ಮಧ್ಯಸ್ಥಿಕೆ ವಹಿಸಿ ಓಡಾಡ್ತಾ ಇದೆಯಾ? ಕಾರಣ, ಅವಳು ನಿನ್ನನ್ನು ತನ್ನ ಮಾಯಾವಿ ಮಾತಿನಿಂದ ಬುಟ್ಟಿಗೆ ಹಾಕ್ಕೊಂಡಿದ್ದಾಳಾ? ಅವಳು ನನಗೆ ಹೇಗೆ ನೋವುಂಟು ಮಾಡಿದ್ಲು ಅಂತ ಕೇಳುವ ಬದಲು ಅವಳು ನಿನ್ನ ಹೃದಯವನ್ನು ಮುರಿದಿದ್ದಾಳೆಯೇ ಎಂದು ನಾನು ನಿನ್ನ ಕೇಳಬೇಕಾಗಿದೆ ಅಲ್ವಾ ಅಂತ ಕೇಳಿದ್ಲು. ಜಯಂತ್ ಅವಳತ್ತ ತೀವ್ರ ಕೋಪದಿಂದ ನೋಡ್ತಾನೆ. ನಿನ್ನ ಅಸಂಬದ್ಧ ಮಾತುಗಳನ್ನು ತಕ್ಷಣವೇ ನಿಲ್ಲಿಸು ಪವಿತ್ರ. ಡಾಕ್ಟರ್ ಅಶ್ವಿನಿ ಮತ್ತು ಸುಹಾಸ್ ನಡುವೆ ಏನೇ ನಡೆದಿರಲಿ, ಏನೇ ನಡೆಯುತ್ತಿರಲಿ, ಅದು ಸಂಪೂರ್ಣವಾಗಿ ಅವರಿಬ್ಬರ ವೈಯಕ್ತಿಕ ವಿಚಾರ. ಅದು ಅಲ್ಲದೆ ಅವರಿಬ್ಬರು ಕೂಡ ತುಂಬ ಗೌರವಯುತವಾದ ಒಂದು ಸ್ಥಾನದಲ್ಲಿದ್ದವರು. ಅದನ್ನು ಪ್ರಶ್ನಿಸುವ ಅಥವಾ ಅವರ ನಡವಳಿಕೆಯನ್ನು ತಪ್ಪು ತಿಳಿಯುವ ಯಾವುದೇ ಹಕ್ಕು ನಿನಗೆ, ನನಗೆ ಯಾರಿಗೂ ಇಲ್ಲ. ಇನ್ನು ಮುಂದೆ ಈ ವಿಷಯದ ಬಗ್ಗೆ ನನ್ನ ಎದುರು ಒಂದು ಮಾತನ್ನು ಕೂಡ ಆಡಕ್ಕೆ ಹೋಗಬೇಡ ಅಂತ ಹೇಳಿ ಗದರಿಸ್ತಾನೆ. ಜಯಂತ್ನ ತೀವ್ರ ಕೋಪವನ್ನು ಕಂಡು ಪವಿತ್ರ ಬಾಯಿ ಮುಚ್ಕೊಂಡ್ಳು. ಆದರೂ ಅವಳ ಒಳಗಿದ್ದ ಕ್ರೋಧ, ಕಿರಿಕಿರಿ ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ರಾಜಾರತ್ನಂ ಭವನದಲ್ಲಿದ್ದಾಗ ಪವಿತ್ರಳ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸುವ ಯಾವುದೇ ಉದ್ದೇಶ ಅಶ್ವಿನಿಗೆ ಇಲ್ಲವಾದರೂ ಆ ಅಸಭ್ಯ ಮಾತುಗಳು ಅವಳ ಮನಸ್ಸಿನ ಮೇಲೆ ಪರಿಣಾಮ ಬೀರದೇ ಇರಲಿಲ್ಲ. ಆದ್ದರಿಂದ ಅವಳು ಸಂಶೋಧನಾ ಸಂಸ್ಥೆಗೆ ಹಿಂತಿರುಗಿದಾಗ ತೀವ್ರ ಮಾನಸಿಕ ಆಯಾಸಗೊಂಡಿದ್ಲು. ಸಂಸ್ಥೆಯಲ್ಲಿದ್ದ ತನ್ನ ಮೇಜಿನ ಸುತ್ತಲೂ ನೋಡಿದಾಗ ತಕ್ಷಣಕ್ಕೆ ಯಾವುದೇ ದೊಡ್ಡ ಕೆಲಸವಿಲ್ಲ ಅಂತ ಅರಿತುಕೊಂಡ ಅಶ್ವಿನಿ ಮನೆಗೆ ಹೋಗಿ ವಿಶ್ರಾಂತಿ ಪಡೆಯಲು ಮತ್ತು ತನ್ನ ಆಲೋಚನೆಗಳನ್ನು ನಿರಾಳವಾಗಿ ಇಟ್ಟುಕೊಳ್ಳೋಕೆ ನಿರ್ಧರಿಸ್ತಾಳೆ. ಅವಳು ಹೊರಡಲು ಅನುವಾಗುತ್ತಿದ್ದಂತೆ ಯಾರೋ ಅವಳ ಆಫೀಸ್ ಬಾಗಿಲನ್ನು ಬಡಿದರು. ಅವಳು ಬಾಗಿಲು ತೆರೆದಾಗ ಅಲ್ಲಿ ಸಂಶೋಧನಾ ಸಂಸ್ಥೆಯ ಪ್ರಸಿದ್ಧ ಮತ್ತು ಹಿರಿಯ ಪ್ರಾಧ್ಯಾಪಕರಲ್ಲಿ ಒಬ್ಬರು ತುಂಬ ಆತಂಕದಿಂದ, ಭಯದಿಂದ ನಿಂತಿದ್ರು. ಡಾಕ್ಟರ್ ಅಶ್ವಿನಿ, ನೀವು ಇನ್ನೂ ಇಲ್ಲೇ ಇರೋವಂಥದ್ದು ನಮ್ಮ ಅದೃಷ್ಟ. ನಮ್ಮ ವೈದ್ಯಕೀಯ ಪ್ರಯೋಗಗಳ ಸಮಯದಲ್ಲಿ ಕೆಮಿಕಲ್ ಬಿಲ್ಡ್ನಲ್ಲಿ ತೀವ್ರ ಸಮಸ್ಯೆಯೊಂದು ಎದುರಾಗ್ಬಿಟ್ಟಿದೆ. ಸೊ ಬೆಳಗ್ಗೆಯಿಂದಲೂ ನಾವು ಅದನ್ನು ಸರಿ ಮಾಡೋಣ ಅಂತಲೇ ಪ್ರಯತ್ನಿಸ್ತಿದ್ದೀವಿ. ಆದರೆ ಎಲ್ಲಿ ತಪ್ಪಾಗಿದೆ, ಏನಾಗ್ತಾ ಇದೆ ಅಂತ ನಮಗೆ ಸ್ವಲ್ಪನೂ ಅರ್ಥನೇ ಆಗ್ತಾಯಿಲ್ಲ. ದಯವಿಟ್ಟು ಒಮ್ಮೆ ನಮಗಾಗಿ ಅದನ್ನು ಪರಿಶೀಲಿಸಬಲ್ಲಿರಾ ಅಂತ ವಿನಂತಿಸಿದ್ರು. ಅಶ್ವಿನಿ ಗಂಭೀರ ಮುಖಭಾವದೊಂದಿಗೆ ತನ್ನ ಲ್ಯಾಬ್ ಕೋಟನ್ನು ಧರಿಸ್ಕೊಂಡು ಪ್ರಾಧ್ಯಾಪಕರೊಂದಿಗೆ ಪ್ರಯೋಗಾಲಯಕ್ಕೆ ಅಂತ ಹೇಳಿ ಹೋಗ್ತಾಳೆ. ಅಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿದ ನಂತರ ಅದು ನಿಜಕ್ಕೂ ಕಂಪನಿಯ ಮುಂದಿನ ಮಹತ್ವದ ಯೋಜನೆಯನ್ನು ಒಳಗೊಂಡಂತಹ ಗಂಭೀರ ಸಮಸ್ಯೆ ಆಗಿದೆ ಅಂತ ಅವಳಿಗೆ ಅರಿವಾಯಿತು. ಇದು ಸಂಸ್ಥೆಯ ಪ್ರಮುಖ ಯೋಜನೆಯಾಗಿದ್ದರಿಂದ ಅವಳು ತಡಮಾಡದೆ ಸಂಪೂರ್ಣ ಸಂಶೋಧನೆಯಲ್ಲೇ ಮುಳುಗು ಹೋಗ್ತಾಳೆ. ಅವಳು ಕೆಲಸದಲ್ಲಿ ಎಷ್ಟು ಬ್ಯುಸಿಯಾಗಿದ್ಲು ಅಥವಾ ತನ್ನನ್ನು ತಾನು ಎಷ್ಟು ಚೆನ್ನಾಗಿ ತೊಡಗಿಸ್ಕೊಂಡಿದ್ಲು ಅಂದರೆ ಅವಳು ಕೆಲಸದಲ್ಲಿ ಎಷ್ಟು ತಲ್ಲೀನಳಾಗಿದ್ರು ಅಂದರೆ ಅವಳಿಗೆ ತಿಳಿಯೋಷ್ಟರಲ್ಲೇ ಸಂಜೆ ಆಗೋಗಿತ್ತು. ಶಾಲೆಯಲ್ಲಿ ತನಗಾಗಿ ಕಾಯ್ತಾ ಇರುವಂತಹ ತನ್ನ ಮುದ್ದಾದ ಮಕ್ಕಳ ಬಗ್ಗೆ ಅವಳಿಗೆ ಅರಿವೇ ಇಲ್ಲದೆ ಇರೋಷ್ಟು. ಡಾಕ್ಟರ್ ಅಶ್ವಿನಿ, ನಿಮ್ಮ ಫೋನ್ ನಿರಂತರವಾಗಿ ರಿಂಗಣಿಸ್ತಾನೇ ಇದೆಯಲ್ಲ ಎಂದು ಲ್ಯಾಬ್ನಲ್ಲಿ ಯಾರೋ ವಿನಯದಿಂದ ಅವಳಿಗೆ ನೆನಪು ಮಾಡ್ತಾರೆ. ತಕ್ಷಣವೇ ಪ್ರಜ್ಞೆಗೆ ಮರಳಿದಂತಹ ಅಶ್ವಿನಿ ಜೇಬಿನಿಂದ ಫೋನನ್ನು ತೆಗೆದು ನೋಡ್ತಾಳೆ. ಪರದೆಯ ಮೇಲೆ ಕರೆಯುತ್ತಿರುವವರು ಕಾಲರ್ ಐ ಡಿ ಬಂದು ನೋಡಿದಾಗ ಅವಳ ಒಬ್ಬುಗಳು ಸುಕ್ಕುಗಟ್ಟಿದ್ವು. ಅಂದರೆ ತನ್ನ ಅನ್ವಿತಾಳಂದ್ರೆ ಪುಟ್ಟ ಅನ್ವಿತಾಳನ್ನು ತನ್ನ ಜವಾಬ್ದಾರಿಯಲ್ಲಿ ನೋಡ್ಕೊಳ್ಳೋಕೆ ಶುರು ಮಾಡಿದಾಗಿಂದಲೂ ಕೂಡ ಅವಳು ಸುಹಾಸ್ನ ಫೋನ್ ಸಂಖ್ಯೆಯನ್ನು ತನ್ನ ಬ್ಲ್ಯಾಕ್ ಲಿಸ್ಟ್ನಿಂದ ತೆಗೆದು ಹಾಕಿದ್ಲು. ಆ ಸಮಯದಲ್ಲಿ ಇವನು ಯಾಕೆ ನಾನು ಕರೆ ಮಾಡ್ತಾ ಇದ್ದಾನೆ ಅಂತ ಅವಳಿಗೂ ಡೌಟ್ ಆಯಿತು. ಅಚ್ಚರಿಯಿಂದ ಚಿಂತಿಸ್ತಾಳೆ. ಫೋನ್ ತೆಗೆಯಲು ಸ್ವಲ್ಪ ತಡವರಿಸಿದ ನಂತರ ಅಶ್ವಿನಿ, ಏನಾಯಿತು ಸುಹಾಸ್ ಎಂದು ಉತ್ತರಿಸಿದ್ಲು. ಇನ್ನೊಂದು ತುದಿಯಲ್ಲಿ ಸುಹಾಸ್ ವಾಚ್ನಲ್ಲಿ ಸಮಯ ನೋಡುತ್ತಾ ತೀವ್ರ ಗಾಂಭೀರ್ಯದ ಧ್ವನಿಯಲ್ಲಿ, ನೀನು ಈಗ ಎಲ್ಲಿದ್ದೀಯಾ ಅಶ್ವಿನಿ ಅಂತ ಕೇಳ್ತಾನೆ. ನಾನು ಸಂಶೋಧನಾ ಸಂಸ್ಥೆಯಲ್ಲಿದ್ದೇನೆ ಸುಹಾಸ್. ಪ್ರಯೋಗಾಲಯದಲ್ಲಿ ಎದುರಾದ ತುರ್ತು ಸಮಸ್ಯೆಯನ್ನು ಸರಿಪಡಿಸ್ತಾ ಇದ್ದೇನೆ. ಯಾಕೆ, ಏನಾದರೂ ಸಮಸ್ಯೆಯಾ ಎಂದು ಅಶ್ವಿನಿ ನಾರ್ಮಲ್ ಆಗಿ ಉತ್ತರಿಸ್ತಾಳೆ. ಅವಳ ಪ್ರತಿಕ್ರಿಯೆಯನ್ನು ಕೇಳಿ ಸುಹಾಸ್ ಮುಖ ಗಂಟಾಕೊಂಡ. ಏನೋ ಕಿಂಡರ್ ಗಾರ್ಡನಿಂದ ನನಗೆ ಕರೆ ಬಂದಿತ್ತು. ನಿನ್ನ ಫೋನ್ ತಲುಪಲು ಸಾಧ್ಯವಾಗ್ತಿಲ್ವಂತೆ. ಶಾಲೆಯ ಸಮಯ ಮುಗಿದು ಬಹಳ ಕಾಲವೇ ಆಗಿ ಹೋಗಿದೆಯಂತೆ. ಮಕ್ಕಳನ್ನು ಇನ್ನೂ ಯಾರೂ ಕರೆದುಕೊಂಡು ಹೋಗಿಲ್ಲ, ಯಾರೂ ಬಂದಿಲ್ಲ ಅಂತ ಹೇಳಿ ನನಗೆ ಕರೆ ಬಂದಿತ್ತು.
ನಾನೇ ತಕ್ಷಣ ಹೋಗಿ ಅವರನ್ನು ಕರೆದುಕೊಂಡು ಬರುತ್ತೇನೆ ಅಂತ ಹೇಳ್ತಾನೆ. ಆಗಷ್ಟೇ ಅಶ್ವಿನಿಗೆ ತನ್ನ ಮಕ್ಕಳು ಇನ್ನೂ ಶಾಲೆಯಲ್ಲೇ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ನೆನಪಿಗೆ ಬರುತ್ತೆ. ಆರವ್ ಮತ್ತು ಆದಿತ್ಯನ ವಿಷಯದಲ್ಲಾದರೂ ಅವಳು ಕೆಲಸದಲ್ಲಿ ನಿರತಳಾಗಿದ್ದಾಗ ಶಾಲೆಯಲ್ಲೂ ಕಾಯುವಂಥದ್ದು ಅವ್ರಿಗೆ ಅಭ್ಯಾಸ ಹೋಗಿರುತ್ತೆ. ಆದರೆ ಇತ್ತೀಚೆಗಷ್ಟೇ ಸುಧಾರಣೆ ತೋರಿಸ್ತಿದ್ದ ಪುಟ್ಟ ಅನ್ವಿತಾಳ ಮನಸ್ಸಿನ ಮೇಲೆ ಈ ತಡವಾಗುವಿಕೆ ತೀವ್ರ ಪರಿಣಾಮ ಬೀರಬಹುದು ಅನ್ನೋ ಚಿಂತೆ ಅವಳನ್ನು ತಕ್ಷಣ ಆವರಿಸ್ತು. ತೀವ್ರ ದುಃಖಿತಳಾದ್ಲು. ಕ್ಷಮಿಸಿ ಸುಹಾಸ್, ನಾನು ಸಂಶೋಧನಾ ಕೆಲಸದಲ್ಲಿ ಮುಳುಗಿದ್ರಿಂದ ನನ್ನ ಫೋನ್ ರಿಂಗ್ ಆಗಿರೋದೇ ನನಗೆ ತಿಳಿಲಿಲ್ಲ. ನಾನು ಈಗಲೇ ಹೊರಟು ಹೋಗಿ ಅವರನ್ನು ಕರೆದುಕೊಂಡು ಬಂದುಬಿಡ್ತೀನಿ, ಸರಿನಾ ಅಂತ ಹೇಳಿದ್ಲು. ಆದರೆ ಸುಹಾಸ್ ಆಗಲೇ ಕೈಯಲ್ಲಿ ತನ್ನ ಸೂಟ್ ಜಾಕೆಟನ್ನು ಹಿಡ್ಕೊಂಡು ಆಫೀಸ್ನ ಲಿಫ್ಟ್ ಕಡೆಗೆ ವೇಗವಾಗಿ ನಡೀತಾ ಇದ್ದಾನೆ. ಅದರ ಅಗತ್ಯವೇನಿಲ್ಲ ಅಶ್ವಿನಿ, ಯಾರು ಕರೆದುಕೊಂಡು ಬಂದರೂ ಒಂದೇ, ನೀನಿನ್ನ ಕೆಲಸವನ್ನು ಮುಂದುವರಿಸು ಅಂತ ಹೇಳ್ತಾನೆ. ಅವನ ಮಾತಿನಲ್ಲಿ ನಯ ವಿನಯ ಇತ್ತೋ ಕೋಪವಿತ್ತೋ ಒಂದು ಗೊತ್ತಾಗಲಿಲ್ಲ. ಅಶ್ವಿನಿ ಮತ್ತೇನಾದರೂ ಹೇಳುವ ಮೊದಲೇ ಫೋನ್ ಸಂಪರ್ಕ ಪಟ್ ಅಂತ ಕಡಿತಗೊಳ್ಳುತ್ತೆ. ಈ ಕಡೆ ತಾನೇನು ಮಾಡಿದೆ ಪಾಪ, ಆ ಪುಟ್ಟ ಅನ್ವಿತಾಳನ್ನು ನೋಡ್ಕೊಳ್ಳೋ ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗಲಿಲ್ವಲ್ಲ. ಕೈಲಿದ್ದ ಫೋನ್ ನೋಡುತ್ತಾ ಅಶ್ವಿನಿ ಒಂದು ಕ್ಷಣ ಹಿಂಜರಿಕೆಯಿಂದ ನೋಡ್ತಾಳೆ. ನಂತರ ಅದನ್ನು ಮೇಜಿನ ಮೇಲಿಟ್ಟು ತನ್ನ ಸಂಶೋಧನಾ ಕೆಲಸವನ್ನು ಮುಂದುವರಿಸ್ತಾಳೆ. ಪ್ರಯೋಗಾಲಯದ ತಾಂತ್ರಿಕ ಸಮಸ್ಯೆಗೆ ಇನ್ನೂ ಹೆಚ್ಚಿನ ಸಮಯ ಬೇಕಾಗಿದ್ದರಿಂದ ಸುಹಾಸ್ ತಾನೇ ಮಕ್ಕಳ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಕ್ಕೆ ಅವಳಿಗೆ ಮನಸ್ಸಿನಲ್ಲಿ ಒಂದು ಕ್ಷಣ ನೆಮ್ಮದಿ ಕೂಡ ಅಂತ ಅನ್ನಿಸ್ತು. ಶಾಲೆಯ ಕಿಂಡರ್ ಗಾರ್ಡನ್ ಮೈದಾನದಲ್ಲಿ ಒಂದು ಸಣ್ಣ ಮರದ ಬೆಂಚಿನ ಮೇಲೆ 3 ಮಕ್ಕಳು ಸಾಲಾಗಿ ಕುಳಿತಿದ್ದರು. ತಮ್ಮ ಶಾಲಾ ಬ್ಯಾಗ್ಗಳನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡು ತಾಯಿಯ ಆಗಮನಕ್ಕಾಗಿ ಕಾಯ್ತಾ ಇದ್ರು, ಬಕಪಕ್ಷಿಗಳ ರೀತಿ. ಅಶ್ವಿನಿ ಕೆಲಸದ ಒಂದು ಒತ್ತಡದಲ್ಲಿದ್ದಾಗ ತಡವಾಗಿ ಬರುವುದು ಆರವ್ ಮತ್ತು ಆದಿತ್ಯನಿಗೆ ತುಂಬ ಅಭ್ಯಾಸವಾಗಿತ್ತು. ಅದಕ್ಕೆ ಅವರೇನು ಟೆನ್ಷನ್ ಮಾಡ್ಕೊಳ್ತಾ ಇರಲಿಲ್ಲ. ಅವರಿಬ್ಬರು ನೆಟ್ಟಗೆ ಕುಳಿತು ಶಿಕ್ಷಕಿ ಶಾಲಿನಿ ಮೇಡಮ್ ಜೊತೆ ನಿರಾಳವಾಗಿ ಚಿಟ್ಚಾಟ್ ಮಾತಾಡ್ತಾ ಇದ್ರು. ಆ ಇಬ್ಬರು ಸಹೋದರರ ನಡುವೆ ಕುಳಿತಿದ್ದಂಥ ಪುಟ್ಟ ಅನ್ವಿತಾ ಮೊದಲಿಗೆ ಕೊಂಚ ಹೆದರ್ತಿದ್ಲು. ಅದರ ಸ್ವಲ್ಪ ಸಮಯದ ನಂತರ ಅವಳ ಭಯ ಕೂಡ ಮಾಯವಾಯಿತು. ಯಾಕಂದರೆ ಅವರ ಅಣ್ಣಂದಿರಿಬ್ಬರಲ್ವಾ, ತನ್ನ ಪುಟ್ಟ ಕೈಗಳಿಂದ ಗಲ್ಲವನ್ನು ಹಿಡಿದುಕೊಂಡು ಅಣ್ಣಂದಿರಿಬ್ಬರನ್ನು ಶಾಲಿನಿ ಮೇಡಮ್ ಜೊತೆ ಮಾತಾಡ್ತಿದ್ದನ್ನು ತದೇಕ ಚಿತ್ತವಾಗಿ ಏನೋ ನಡೀತಾ ಇದೆ ಅನ್ನೋ ಥರ ಆಲಿಸ್ತಾ ಇದ್ಲು. ಸುಹಾಸ್ ಕಾರ್ನಿಂದ ಇಳಿದು ವೇಗವಾಗಿ ಅಲ್ಲಿಗೆ ಬಂದಾಗಲೂ ಆ 3ರಲ್ಲಿ ಯಾರೊಬ್ಬರೂ ಅವನನ್ನು ಗಮನಿಸಲಿಲ್ಲ. ಆ 3 ಮಕ್ಕಳು ಒಂದೇ ಬೆಂಚಿನ ಮೇಲೆ ಕರುಳಿನ ಕುಡಿಗಳಂತೆ ಒಟ್ಟಿಗೆ ಕುಳಿತಿರುವುದನ್ನು ಕಂಡಾಗ ಸುಹಾಸ್ನ ಹೃದಯದಲ್ಲಿ ಅಪಾರವಾದ ಆನಂದ ಮತ್ತು ಧನ್ಯತಾ ಭಾವನೆ ಮೂಡಿತು. ತನ್ನ ನಡಿಗೆಯನ್ನು ಅವನಿಗೆ ಅರಿವಿಲ್ಲದ ಹಾಗೆ ವೇಗವನ್ನು ಹೆಚ್ಚಿಸಿ ಪ್ರೀತಿಯಿಂದ ಅವರ ಕಡೆಗೆ ಧಾವಿಸ್ತಾನೆ. ಓಹ್ ಮಿಸ್ಟರ್ ಸುಹಾಸ್, ಶಾಲಿನಿ ಮೇಡಮ್ ಅವನನ್ನು ಕಂಡ ತಕ್ಷಣವೇ ಉದ್ಗರಿಸಿದ್ರು. ಈಗ 3 ಮಕ್ಕಳು ಒಂದೇ ಬಾರಿಗೆ ತಲೆ ಎತ್ತಿ ನೋಡಿದ್ರು. ಅದರ ಎದುರಿಗೆ ಬಂದಿರುವುದು ತಾಯಿಯಲ್ಲ, ಬದಲಿಗೆ ಸುಹಾಸ್ ಎಂಬುದನ್ನು ಕಂಡ ತಕ್ಷಣ ಅವರ ಮುಖದಲ್ಲಿದ್ದಂಥ ಉತ್ಸಾಹ ಮಾಯವಾಗಿ ಹೋಯಿತು. ತೀವ್ರ ನಿರಾಶೆಯ ಭಾವನೆ ಮೂಡಿತು. ಮಕ್ಕಳ ಮುಖಭಾವದಲ್ಲಿ ಇದ್ದಕ್ಕಿದ್ದಂತೆ ಉಂಟಾದಂತಹ ಆ ಹಠಾತ್ ಬದಲಾವಣೆಯನ್ನು ಕಂಡು ಸುಹಾಸ್ ಆಶ್ಚರ್ಯದಿಂದ ಉಬ್ಬನ್ನು ಮೇಲಕ್ಕೆತ್ತಾನೆ. ಆದರೆ ತಕ್ಷಣವೇ ಏನನ್ನೂ ಕೂಡ ಹೇಳಕ್ಕೆ ಹೋಗಲಿಲ್ಲ. ಬದಲಿಗೆ ಅವನು ಶಾಲಿನಿ ಮೇಡಮ್ ಕಡೆಗೆ ತಿರುಗಿ ಸೌಜನ್ಯದಿಂದ ಮಾತನಾಡಲು ಅನುವಾಗ್ತಾನೆ. ಕ್ಷಮಿಸಿ ಮೇಡಮ್, ನಾನು ಇವತ್ತು ಸ್ವಲ್ಪ ಆಫೀಸ್ ಕೆಲಸದಲ್ಲಿ ಕೊಂಚ ಮುಳುಗೋದೆ ನೋಡಿ. ಆರವ್ ಆದಿತ್ಯ ಇಬ್ಬರನ್ನ ಇವತ್ತು ನಾನೇ ನನ್ನೊಂದಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಸುಹಾಸ್ ಶಾಲಿನಿ ಮೇಡಮ್ಗೆ ವಿನಯದಿಂದ ಹೇಳ್ತಾನೆ. ಕಳೆದ ಕೆಲವು ದಿನಗಳಿಂದ 3 ಮಕ್ಕಳು ಶಾಲೆಗೆ ಬರುವುದು ಹೋಗುವುದು, ಹೋಗುವಾಗ ಯಾವಾಗಲೂ ಕೂಡ ಒಟ್ಟೊಟ್ಟಿಗೆ ಇರ್ತಾರೆ, ಒಟ್ಟೊಟ್ಟಿಗೆ ಹೋಗ್ತಾರೆ ಎಂಬುದು ಶಾಲಿನಿ ಮೇಡಮ್ಗೆ ತುಂಬ ಚೆನ್ನಾಗಿಯೇ ತಿಳಿದಿತ್ತು. ಹಾಗಾಗಿ ಅವರು ಬೇರೆ ಯಾವುದೇ ಮುಂದಿನ ಪ್ರಶ್ನೆಗಳನ್ನು ಕೇಳದೆ ಹೇಳದೆ 3ರನ್ನು ಸುಹಾಸ್ಗೆ ಒಪ್ಪಿಸಿ ಅವರಿಗೆ ವಿದಾಯ ಹೇಳಿ ಅವರು ಕೂಡ ಮನೆಗೆ ಹೊರಟು ಹೋದರು. ಆದರೆ ಶಾಲಿನಿ ಹೋದ ಮೇಲೂ ಕೂಡ ಮಕ್ಕಳು ಬೆಂಚಿನಿಂದ ಎದ್ದು ಬರದೆ ಅಲ್ಲೇ ಸಾಲಾಗಿಯೇ ಕುಳಿತಿದ್ರು. ಸುಹಾಸ್ ಅವರ ಆ ಮುದ್ದಾದ ಮುಖಗಳನ್ನು, ಅಸಮಾಧಾನವನ್ನು ಕಂಡು ವಿನೋದದಿಂದ ನಸುನಗ್ತಾನೆ. ಏನು ಮಕ್ಕಳೇ, ಇಡೀ ರಾತ್ರಿ ಏನಾದರೂ ಇಲ್ಲೇ ಕುಳಿತುಕೊಳ್ಳುವಂತಹ ಆಲೋಚನೆ ಏನಾದರೂ ಮಾಡಿದ್ದೀರಾ ಎಂದು ತಮಾಷೆಯಾಗಿ ಕೇಳ್ತಾನೆ. ಆದಿತ್ಯ ತಕ್ಷಣವೇ ಇಲ್ಲಪ್ಪ ಅಂತ ತಲೆಯಾಡಿಸ್ತಾನೆ. ಯಾಕಂದರೆ ಅವನಿಗೆ ಶಾಲೆಯ ಮೈದಾನದಲ್ಲಿ ಇನ್ನು ಮುಂದೆ ಕುಳಿತುಕೊಳ್ಳಲು ಎಳ್ಳಷ್ಟು ಇಷ್ಟ ಇರಲಿಲ್ಲ. ಸಂಜೆಯ ತಂಪಾದ ಗಾಳಿ ಬೀಸ್ತಿದ್ರೂ ಆ ಮರದ ಬೆಂಚ್ ತೀರಾ ಗಟ್ಟಿಯಾಗಿತ್ತು. ಬೆನ್ನ ಮೇಲಿದ್ದ ಬ್ಯಾಗ್ ತುಂಬ ಭಾರವಾಗಿತ್ತು. ತನ್ನ ಹೊಟ್ಟೆಯಲ್ಲಿ ಹಸುವಿನ ಬೆಂಕಿ ಕೂಡ ಜೊತೆಗೆ ಉರಿತಾನೇ ಇತ್ತು. ಆದರೆ ದೊಡ್ಡವನಾದ ಆರವ್ ಮಾತ್ರ ಸುಹಾಸ್ನ ಕಡೆಗೆ ತೀವ್ರವಾದ ಗಂಭೀರ ಮುಖಭಾವದಿಂದ ನೋಡುತ್ತಾ, ನಮ್ಮ ಅಮ್ಮ ಎಲ್ಲಿದ್ದಾಳೆ? ನೀನು ನಮ್ಮನ್ನು ಕರೆದುಕೊಂಡು ಹೋಗಲು ಯಾಕೆ ಬಂದೆ ಎಂದು ಕಟುವಾಗಿಯೇ ಕೇಳಿಬಿಡ್ತಾನೆ.
ಪುಟ್ಟ ಅನ್ವಿತಾ ಸಹ ತನ್ನ ಅಪ್ಪನನ್ನು ದಿಟ್ಟಿಸಿ ನೋಡುತ್ತಾ ಸುಹಾಸ್ ನೀಡುವ ಉತ್ತರಕ್ಕೋಸ್ಕರ ಕಾಯ್ತಾನೆ ಇದ್ಲು. ನಿಮ್ಮ ಅಮ್ಮ ಇನ್ನೂ ಸಂಶೋಧನಾ ಸಂಸ್ಥೆಯಲ್ಲಿ ತುರ್ತು ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳೇ. ಅವಳು ಆ ಕೆಲಸ ಮುಗಿಸಿ ಬರುವಾಗ ತುಂಬ ತಡವಾಗ್ತದೆ. ಸೊ ಹಾಗಾಗಿ ನಾನು ನಿಮ್ಮನ್ನೆಲ್ಲ ಪ್ರೀತಿಯಿಂದ ಊಟಕ್ಕೆ ಕರೆದುಕೊಂಡು ಹೋಗೋಕೆ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಅಷ್ಟೇ ಎಂದು ಸುಹಾಸ್ ಪ್ರೀತಿಯಿಂದ ವಿವರಿಸೋಕೆ ಶುರು ಮಾಡ್ಕೊಳ್ತಾನೆ. ನಂತರ ನನಗೆ ಗೊತ್ತು ನಿಮ್ಮೆಲ್ಲರಿಗೂ ತೀವ್ರ ಹಸಿವಾಗಿ ಹೋಗಿದೆ, ಹೊಟ್ಟೆಯಲ್ಲಿ ಹುಲಿ ಗರ್ಜಿಸಿದೆ ಅಂತ. ದಯವಿಟ್ಟು ನನ್ನೊಂದಿಗೆ ಬರ್ತೀರಾ ಅಂತ ಹೇಳಿ ಆಹ್ವಾನಿಸ್ತಾನೆ. ಆದಿತ್ಯನಿಗೆ ತನ್ನ ತಂದೆಯೊಂದಿಗೆ ಸಮಯ ಕಳೆಯಲು, ರುಚಿಕರವಾದ ಅಡುಗೆ ತಿನ್ನಲು ಒಳಗಿನಿಂದ ಅಪಾರ ಉತ್ಸಾಹ ಇತ್ತು. ಅವನಿಗಂತೂ ಅವನ ತಂದೆ ಮೇಲೆ ಅಷ್ಟಾಗಿ ಯಾವುದೇ ಕೋಪ ಇರಲಿಲ್ಲ. ಆದರೆ ಅಣ್ಣ ಆರಾವಿದ್ದಾನಲ್ಲ, ಅವನಿಗೆ ತುಂಬ ಕೋಪ. ಯಾವುದೇ ಸಮ್ಮತಿ ಬಾರದ ಕಾರಣ ಅವನು ಕೂಡ ಮೌನವಾಗಿ ತನ್ನ ಸಹೋದರ ತನ್ನ ನಿರ್ಧಾರವನ್ನು ತಿಳಿಸೋವರೆಗೂ ಕಾಯ್ತಿದ್ದ. ಅನ್ವಿತಾಳ ವಿಷಯಕ್ಕೆ ಬಂದರೆ, ಅವಳಿಗೆ ಅವರ ಅಪ್ಪ ಸುಹಾಸ್ ಜೊತೆ ಹೊರಗೆ ಊಟ ಮಾಡುವುದು ಅಭ್ಯಾಸವಾಗಿದ್ದರಿಂದ ಯಾವುದೇ ಅಭ್ಯಂತರವಿಲ್ಲ. ಅವಳಿಗೆ ಯಾವುದೂ ಕೂಡ ಕಾರಣಗಳು ಇಲ್ಲ. ಆದರೆ ಆ ಇಬ್ಬರು ಅಣ್ಣಂದಿರ ಜಾಗದಲ್ಲಿ ಕಸಿಯದ ಕಾರಣ ಅವಳು ಕೂಡ ಬೆಂಚಿನ ಮೇಲೆಯೇ ಕುಳಿತಿದ್ಲು. ಆದಿತ್ಯನ ಕಣ್ಣುಗಳಲ್ಲಿ ಊಟಕ್ಕೆ ಹೋಗುವ ಆಸೆ, ನಿರೀಕ್ಷೆಯನ್ನು ಗಮನಿಸಿರುವಂತಹ ಆರವ್ ಒಂದು ಕ್ಷಣ ಗಂಭೀರವಾಗಿ ಯೋಚಿಸ್ತಾನೆ. ನಂತರ ಮೌನವಾಗಿ ಬೆಂಚ್ನಿಂದ ಕೆಳಗಿಳಿದು ಹೋಗೋಕೆ ಒಪ್ಕೊಳ್ತಾನೆ. ಅಣ್ಣ ಸಮ್ಮತಿಸಿದ್ದನ್ನು ಕಂಡ ತಕ್ಷಣವೇ ಆದಿತ್ಯ ಕೂಡ ತನ್ನನ್ನೇ ತಾನು ತೀರಾ ಆತುರ ಪಡೆದವನಂತೆ ನಟಿಸುತ್ತಾ ಮೆಲ್ಲಗೆ ಎದ್ದು ನಿಲ್ತಾನೆ. ಅವರಿಬ್ಬರನ್ನ ಹಿಂಬಾಲಿಸ್ತಾಳೆ. ಯಾವುದೇ ಮಾತುಗಳು ವಿನಿಮಯವಾಗದಿದ್ರೂ ಕೂಡ ಮಕ್ಕಳು ತನ್ನೊಂದಿಗೆ ಊಟಕ್ಕೆ ಬರಲು ಮೌನವಾಗಿ ಒಪ್ಕೊಂಡಿದ್ದಾರೆ ಎಂಬುದು ಸುಹಾಸ್ಗೆ ಅರ್ಥವಾಗುತ್ತೆ. ನಾಲ್ವರು ಕಾರು ಹತ್ತಿದ ನಂತರ ಸುಹಾಸ್ ಕಾರನ್ನು ಚಲಾಯಿಸ್ತಾನೆ. ಮಕ್ಕಳ ಮೂವರು ಹಿಂಭಾಗದ ಸೀಟಿನಲ್ಲಿ ಸಾಲಾಗಿ ಕುಳಿತಿದ್ರು. ನಿಮಗೆ ಬೆಂಗಳೂರಿನಲ್ಲಿ ಅಂದರೆ ಯಾವ ರೀತಿಯ ಆಹಾರ ಇಷ್ಟವಾಗುತ್ತೆ? ನಾರ್ತ್, ವೆಸ್ಟ್ ಅಂತ ನನಗೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲದ ಕಾರಣ ನಾನು ನಿಮ್ಮನ್ನು ಅನ್ವಿತಾಗೆ ತೀರಾ ನೆಚ್ಚಿನದಾದ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಬಹುಶಃ ಅವಳ ತಿಂಡಿ ತಿನಿಸು ಬಹುಶಃ ನಿಮಗೂ ಇಷ್ಟ ಆಗ್ಬೋದು ಅಂತ ಸುಹಾಸ್ ಕಾರನ್ನು ಚಲಾಯಿಸುತ್ತಲೇ ಹೇಳ್ತಾನೆ. ಆದಿತ್ಯ ತಕ್ಷಣವೇ ಯೋಚಿಸ್ತಾ, ಓ ನನಗದು ಸಂಪೂರ್ಣ ಸಮ್ಮತ ಅಂತ ಉತ್ಸಾಹದಿಂದ ಪಟಕ್ ಅಂತ ಉತ್ತರಿಸೇ ಬಿಡ್ತಾನೆ. ಮಾತನಾಡಿದ ತಕ್ಷಣವೇ ಅಣ್ಣ ಆರವ್ ತನ್ನನ್ನೇ ದಿಟ್ಟಿಸಿ ನೋಡುತ್ತಿರುವುದು ಭಾಸವಾಗಿ ಆದಿತ್ಯ ಸಂಕೋಚದಿಂದ ಬಾಯಿ ಮುಚ್ಕೊಳ್ತಾನೆ. ಸುಹಾಸ್ ಮತ್ತೇನು ಮಾತನಾಡದೆ ಕಾರನ್ನು ನೇರವಾಗಿ ಆ ರೆಸ್ಟೋರೆಂಟ್ಗೆ ಕರೆದೊಯ್ತಾನೆ. ಅವರನ್ನು ಕರೆತರಲಾಗಿದ್ದ ಅತ್ಯಂತ ದುಬಾರಿ ರೆಸ್ಟೋರೆಂಟ್ ಐತಿಹಾಸಿಕ ಅರಮನೆಯ ವಿನ್ಯಾಸವನ್ನು ಹೊಂದಿತ್ತು. ಆರವ್ ಆದಿತ್ಯ ವಿದೇಶದಿಂದಲೇ ಬೆಳೆದಿದ್ದರಿಂದ ಅವರು ಭಾರತೀಯ ಯಾವುದೇ ರಾಜಪ್ರಭುತ್ವದಂತಹ ವಿನ್ಯಾಸವನ್ನಾಗಲಿ ಮೊದಲು ಯಾವತ್ತಿಗೂ ನೋಡೋಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಆಸನಗಳಲ್ಲಿ ಕುಳಿತ ತಕ್ಷಣವೇ ಅವರಿಬ್ಬರು ಕೌತುಕದಿಂದ ಸುತ್ತಮುತ್ತ ಎಲ್ಲ ನೋಡೋಕ್ಕೆ ಪ್ರಾರಂಭಿಸಿದ್ರು. ಮಕ್ಕಳ ಆಸಕ್ತಿ ಮತ್ತು ಕುತೂಹಲ ಕೆರಳಿಸ್ತಾ ಇರೋದನ್ನು ಕಂಡಾಗ ಸುಹಾಸ್ನ ಹೃದಯದಲ್ಲಿ ಅಪಾರವಾದ ತಂದೆಯ ಪ್ರೀತಿ, ಬೆಚ್ಚಗಿನ ಭಾವನೆ ಹರಡಿತ್ತು. ಅವನು ಮಕ್ಕಳತ್ತ ನೋಡಿ ಪ್ರೀತಿಯಿಂದ ಕೇಳ್ತಾನೆ, ಮಕ್ಕಳೇ ನಿಮಗೆಲ್ಲ ನಿಮಗಿಲ್ಲಿ ಏನು ತಿನ್ನೋಕ್ಕೆ ಇಷ್ಟ ಆಗುತ್ತೆ ಹೇಳಿ, ಅದನ್ನೇ ಆರ್ಡರ್ ಮಾಡೋಣ ಅಂತ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.